ಶ್ರೀ ವಾಮನ ಪುರಾಣಂ 83ನೇ ಅಧ್ಯಾಯವು. ಪುಲಸ್ತ್ಯರು ಹೇಳುತ್ತಾರೆ, ಪ್ರಹ್ಲಾದನು ಆ ತೀರ್ಥದಲ್ಲಿ ಸ್ನಾನ ಮಾಡಿ ಅಲ್ಲಿ ನೆಲೆಸಿರುವ ಸುವರ್ಣಾಕ್ಷನೆಂಬ ತ್ರಿಲೋಚನನನ್ನು ಸೇವಿಸಿ ಯಥಾವಿಧಿಯಾಗಿ ಪೂಜಿಸಿ ಅನಂತರ ನೈಮಿಷ ಕ್ಷೇತ್ರಕ್ಕೆ ಹೊರಟನು. ಅಲ್ಲಿ ಗೋಮತಿ, ಕಾಂಚನಾಕ್ಷಿ, ಶುಭದ ಎಂಬ ಮಹಾನದಿಗಳ ಮಧ್ಯದಲ್ಲಿ ಸರ್ವ ಪಾಪ ನಾಶಕಗಳಾದ 30,000 ತೀರ್ಥಗಳಿವೆ. ಆ ತೀರ್ಥಗಳಲ್ಲೆಲ್ಲ ಪ್ರಹ್ಲಾದನು ಸ್ನಾನ ಮಾಡಿ ಅಲ್ಲಿ ನೆಲೆಸಿರುವ ಪೀತವಾಸಸವೆಂಬ ಹರಿಯನ್ನು ಪೂಜಿಸಿ ನೈಮಿಷಾರಣ್ಯದಲ್ಲಿದ್ದ ಎಲ್ಲ ಋಷಿಗಳನ್ನು ಸೇವಿಸಿ ಅಲ್ಲಿದ್ದ ಈಶ್ವರನನ್ನು ಯಥಾವಿಧಿಯಾಗಿ ಪೂಜಿಸಿ ಗಯೆಯಲ್ಲಿ ನೆಲೆಸಿರುವ ಗೋಪತಿಯನ್ನು ಸೇವಿಸಲು ಅಲ್ಲಿಂದ ಹೊರಟನು. ಅಲ್ಲಿ ಬ್ರಹ್ಮ ತಟಾಕ ತೀರ್ಥದಲ್ಲಿ ಸ್ನಾನ ಮಾಡಿ ಅದನ್ನು ಪ್ರದಕ್ಷಿಣೆ ಮಾಡಿ ಪಿತೃಗಳ ತೃಪ್ತಿಗಾಗಿ ಪಿಂಡ ಪ್ರದಾನವನ್ನು ಮಾಡಿದನು. ಹಾಗೆಯೇ ಉದಪಾನ ತೀರ್ಥದಲ್ಲೂ ಸ್ನಾನ ಮಾಡಿ ಅಲ್ಲಿಯೂ ಪಿತೃಗಳನ್ನು ಪೂಜಿಸಿ ಗದಾಪಾಣಿಯಾದ ನಾರಾಯಣನನ್ನು, ಗೋಪತಿ ಎಂಬ ಶಂಕರನನ್ನು ಪೂಜಿಸಿ ಇಂದ್ರ ತೀರ್ಥದಲ್ಲೂ ಸ್ನಾನ ಮಾಡಿ ಪಿತೃಗಳನ್ನು ತರ್ಪಣದಿಂದ ತೃಪ್ತಿಪಡಿಸಿ ಪುನಃ ಮಹಾನದಿಯಲ್ಲಿ ಸ್ನಾನ ಮಾಡಿ ಸರಯೂ ನದಿಗೆ ಹೊರಟನು. ಅಲ್ಲಿಯೂ ಸ್ನಾನ ಮಾಡಿ ಗೋಪ್ರತಾರನೆಂಬ ಕುಶೇಶಯ ಸ್ವಾಮಿಯನ್ನು ಪೂಜಿಸಿ ಒಂದು ರಾತ್ರಿ ಉಪವಾಸವಿದ್ದು ಭಕ್ತಿ ವಿನಯಗಳಿಂದ ಕೂಡಿ ಮುಂದೆ ಹೊರಟನು. ರಜಸ್ತೀರ್ಥದಲ್ಲಿಯೂ ಸ್ನಾನ ಮಾಡಿ ಪೂಜಾದಿಗಳನ್ನು ನೆರವೇರಿಸಿ ಪಿತೃಗಳನ್ನು ಪಿಂಡ ಪ್ರದಾನದಿಂದ ತೃಪ್ತಿಪಡಿಸಿ ಅಜಿತನೆಂಬ ಪುರುಷೋತ್ತಮನ ದರ್ಶನಕ್ಕಾಗಿ ಹೊರಟನು. ಅಲ್ಲಿಯೂ ಶುಚಿಯಾಗಿದ್ದು ಶಾಶ್ವತನಾಗಿಯೂ ಪರಮಪುರುಷನಾಗಿಯೂ ಇರುವ ಪುಂಡರೀಕಾಕ್ಷನನ್ನು ದರ್ಶನ ಮಾಡಿ ಅಲ್ಲಿಯೇ 6 ರಾತ್ರಿ ಉಪವಾಸವಿದ್ದು ಮಹೇಂದ್ರದ ದಕ್ಷಿಣ ಭಾಗಕ್ಕೆ ಹೊರಟನು. ಅಲ್ಲಿಯೂ ಧವಲಮೂರ್ತಿಯು ಅರ್ಧನಾರೀಧರನೂ ಆಗಿರುವ ದೇವತಾಶ್ರೇಷ್ಠನಾದ ಹರನನ್ನು ದರ್ಶನ ಮಾಡಿ ಪಿತೃಗಳನ್ನು ತೃಪ್ತಿಪಡಿಸಿ ಮಹೇಂದ್ರದ ಉತ್ತರ ಭಾಗಕ್ಕೆ ಹೊರಟನು. ಅಲ್ಲಿ ಪಶುಪತಿ ರೂಪನಾಗಿಯೂ ಚಂದ್ರಶೇಖರನಾಗಿಯೂ ಇರುವ ಶಂಕರನನ್ನು ದರ್ಶನ ಮಾಡಿ ಸೋಮತೀರ್ಥದಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಸಹ್ಯಾದ್ರಿಗೆ ಹೊರಟನು. ಅಲ್ಲಿ ಮಹೋದಕಿಯ ತೀರ್ಥದಲ್ಲಿ ಸ್ನಾನ ಮಾಡಿ ವೈಕುಂಠನನ್ನು ಭಕ್ತಿಯಿಂದ ಪೂಜಿಸಿ ದೇವತೆಗಳನ್ನೂ ಪಿತೃಗಳನ್ನೂ ತೃಪ್ತಿಪಡಿಸಿ ಪಾರಿಯಾತ್ರವೆಂಬ ಪರ್ವತಕ್ಕೆ ಹೊರಟನು. ಅಲ್ಲಿಯೂ ಲಾಂಗಲಿನಿ ನದಿಯಲ್ಲಿ ಸ್ನಾನ ಮಾಡಿ ಅಪರಾಜಿತ ಮೂರ್ತಿಯನ್ನು ಪೂಜಿಸಿ ಅಲ್ಲಿಂದ ಕಶೇರು ದೇಶಕ್ಕೆ ಹೋಗಿ ವಿಶ್ವರೂಪನನ್ನು ದರ್ಶನ ಮಾಡಿದನು. ಅಲ್ಲಿಯೇ ದೇವೋತ್ತಮನಾದ ಶಂಭುವು ಗಣಗಳಿಂದ ಪೂಜಿಸಲ್ಪಟ್ಟು ಯೋಗ ಬಲದಿಂದ ತನ್ನ ವಿಶ್ವರೂಪವನ್ನು ಹಿಂದೆ ತೋರ್ಪಡಿಸಿದ್ದನು. ಅಲ್ಲಿ ಮಂಕಣಿಕಾ ನದಿಯಲ್ಲಿ ಸ್ನಾನ ಮಾಡಿ ಮಹೇಶ್ವರನನ್ನು ಪೂಜಿಸಿ ಪ್ರಹ್ಲಾದನು ಅಲ್ಲಿಂದ ನಿತ್ಯ ಸುಗಂಧಿಯಾಗಿರುವ ಮಲೆಯ ಪರ್ವತಕ್ಕೆ ಹೊರಟನು. ಅಲ್ಲಿಯೂ ಮಹಾಹ್ರದದಲ್ಲಿ ಸ್ನಾನ ಮಾಡಿ ಶಂಕರನನ್ನು ಪೂಜಿಸಿ ವಿಂಧ್ಯ ಪರ್ವತದಲ್ಲಿರುವ ಸದಾಶಿವನ ದರ್ಶನಕ್ಕಾಗಿ ಹೊರಟನು. ಅಲ್ಲಿಯೂ ವಿಪಾಶಾ ನದಿಯಲ್ಲಿ ಸ್ನಾನ ಮಾಡಿ ಸದಾಶಿವನನ್ನು ಪೂಜಿಸಿ 3 ರಾತ್ರಿ ಉಪವಾಸವಿದ್ದು ಅಲ್ಲಿಂದ ಆವಂತಿ ನಗರಿಗೆ ಹೊರಟನು. ಅಲ್ಲಿಯೂ ಕ್ಷಿಪ್ರಾ ನದಿಯಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ವಿಷ್ಣುವನ್ನು ಪೂಜಿಸಿ ಸ್ಮಶಾನದಲ್ಲಿರುವ ಮಹಾಕಾಲ ರೂಪಿಯಾದ ಶಂಕರನನ್ನು ನೋಡಲು ಹೊರಟನು. ಅಲ್ಲಿ ಶಂಕರನು ತಾಮಸ ರೂಪವನ್ನು ಹೊಂದಿ ಸರ್ವ ಪ್ರಾಣಿಗಳ ಸಂಹಾರಕ್ಕಾಗಿ ನೆಲೆಸಿರುವನು. ಅಲ್ಲಿ ನೆಲೆಸಿರುವ ಮಹಾಕಾಲರೂಪಿಯಾದ ಶಂಕರನು ಸರ್ವ ಪ್ರಾಣಿನಾಶಕನಾದ ಯಮನನ್ನು ನೇತ್ರಾಗ್ನಿಯಿಂದ ದಹಿಸಿ ಶ್ವೇತಕಿ ಎಂಬ ಭಕ್ತನಾದ ದೊರೆಯನ್ನು ರಕ್ಷಿಸಿದನು. ಆ ಸ್ಥಳದಲ್ಲಿ ಹರನು ನಿತ್ಯವೂ ಸಂತುಷ್ಟನಾಗಿ ಅನೇಕ ಕೋಟಿ ಪ್ರಮಥ ಗಣಗಳಿಂದ ಕೂಡಿ ದೇವತೆಗಳಿಂದಲೂ ಪೂಜಿಸಲ್ಪಡುತ್ತಾ ಸರ್ವಕಾಲದಲ್ಲಿಯೂ ವಾಸಿಸುತ್ತಿರುವನು. ಕಾಲ ಮತ್ತು ಕಾಲನಾಶಕ ಇವರುಗಳಿಗೂ ಅಂತಕನಾಗಿ ಅಲ್ಲಿ ನೆಲೆಸಿರುವ ಮಹಾಕಾಲನನ್ನು ಸೇವಿಸಿ ಯಮನಿಗೂ ನಾಶಕನಾಗಿಯೂ ಮೃತ್ಯುವಿಗೂ ಮೃತ್ಯುಪ್ರದನಾಗಿಯೂ ಚಿತ್ರ ವಿಚಿತ್ರವಾದ ಮಹಾತ್ಮ್ಯವುಳ್ಳ ಮತ್ತು ಸ್ಮಶಾನವಾಸಿಯಾಗಿಯೂ ಜಗತ್ಪತಿಯಾಗಿಯೂ ಶೂಲಧಾರಿಯಾಗಿಯೂ ಇರುವ ಆ ಶಂಭುವನ್ನು ಪೂಜಿಸಿ ಅಲ್ಲಿಂದ ನಿಷಧ ದೇಶಕ್ಕೆ ನಡೆದನು. ಅಲ್ಲಿ ಪ್ರಭುವಾದ ಅಮರೇಶ್ವರನನ್ನು ಸೇವಿಸಿ ಭಕ್ತಿಯಿಂದ ಪೂಜಿಸಿ ಮಹೋದಯ ಕ್ಷೇತ್ರಕ್ಕೆ ಬಂದು ಅಲ್ಲಿ ಹಯಗ್ರೀವನನ್ನೂ ದರ್ಶನ ಮಾಡಿದನು. ಅಶ್ವತೀರ್ಥದಲ್ಲಿ ಸ್ನಾನ ಮಾಡಿ ಹಯಮುಖನನ್ನು ಶ್ರೀಧರ ಮೂರ್ತಿಯನ್ನು ಪೂಜಿಸಿ ಅಲ್ಲಿಂದ ಪಾಂಚಾಲ ದೇಶಕ್ಕೆ ಬಂದನು. ಅಲ್ಲಿ ಈಶ್ವರನ ಗಣಗಳಿಂದ ಕೂಡಿ ನೆಲೆಸಿರುವ ಕುಬೇರ ಪುತ್ರನಾದ ಪಾಂಚಾಲಕನನ್ನು ದರ್ಶನ ಮಾಡಿ ಪರಿಶುದ್ಧನಾಗಿ ಪ್ರಯಾಗಕ್ಕೆ ನಡೆದನು. ಪ್ರಯಾಗದಲ್ಲಿಯೂ ಲೋಕ ಪ್ರಸಿದ್ಧವಾಗಿಯೂ ಮಂಗಲಪ್ರದವಾಗಿಯೂ ಇರುವ ಯಾಮುನಾ ತೀರ್ಥದಲ್ಲಿ ನೆಲೆಸಿರುವ ವಟೇಶ್ವರನೆಂಬ ಶಂಕರನನ್ನು ಯೋಗಶಾಹಿಯಾದ ನಾರಾಯಣನನ್ನು ಇಬ್ಬರೂ ಸಹ ಭಕ್ತಿಯಿಂದ ಪೂಜನೀಯರೆಂದು ತಿಳಿದು ಅವರಿಬ್ಬರನ್ನು ಪೂಜಿಸಿ ಆ ಪ್ರಹ್ಲಾದನು ಮಾಘ ಮಾಸವೆಲ್ಲವೂ ಉಪವಾಸದಿಂದಿದ್ದು ಅಲ್ಲಿಂದ ವಾರಾಣಸಿ ಕ್ಷೇತ್ರಕ್ಕೆ ಬಂದನು.
ಪುಣ್ಯಕರವಾದ ವಾರಾಣಸಿಯನ್ನು ಹೊಂದಿ ಅದು ಸರ್ವ ಪಾಪನಾಶಕವೆಂದು ತಿಳಿದು ಅಲ್ಲಿನ ಬೇರೆ ಬೇರೆಯಾಗಿರುವ ತೀರ್ಥಗಳಲ್ಲಿ ಸ್ನಾನ ಮಾಡಿ ಪಿತೃದೇವತೆಗಳನ್ನು ತೃಪ್ತಿಪಡಿಸಿ ನಗರವನ್ನು ಪ್ರದಕ್ಷಿಣೆ ಮಾಡಿ ಅಲ್ಲಿರುವ ಆಮುಕ್ತ ಮತ್ತು ಕೇಶವ ಸ್ವಾಮಿಗಳನ್ನು ಪೂಜಿಸಿ ಲೋಲ ನಾಮಕವಾದ ಸೂರ್ಯನನ್ನು ನೋಡಿ ಅಲ್ಲಿಂದ ಮಧುವನಕ್ಕೆ ಹೊರಟನು. ಅಲ್ಲಿಯೂ ಪ್ರಹ್ಲಾದನು ಸ್ವಯಂಭುವ ದೇವನನ್ನು ದರ್ಶನ ಮಾಡಿ ಅವನನ್ನು ಪೂಜಿಸಿ ಅಲ್ಲಿಂದ ಪುಷ್ಕರಾರಣ್ಯಕ್ಕೆ ನಡೆದನು. ಅಲ್ಲಿರುವ 3 ತೀರ್ಥಗಳಲ್ಲಿಯೂ ಸ್ನಾನ ಮಾಡಿ ಪಿತೃದೇವತೆಗಳನ್ನು ತೃಪ್ತಿಪಡಿಸಿದನು. ಪವಿತ್ರವಾದ ಈ ಪ್ರಹ್ಲಾದ ತೀರ್ಥ ಯಾತ್ರೆಯ ಉಪಾಖ್ಯಾನವು ಮಹರ್ಷಿಗಳಾದ ಅಗಸ್ತ್ಯರಿಂದ ಹೇಳಲ್ಪಟ್ಟಿತು. ಇದರ ಕೀರ್ತನವೂ ಶ್ರವಣವೂ ಸ್ಮರಣವೂ ಕೂಡ ಪುಣ್ಯಕರವಾಗಿಯೂ ಯಶಸ್ಕರವಾಗಿಯೂ ಪಾಪನಾಶಕವಾಗಿಯೂ ಆಗುತ್ತದೆ. ಇಂತು ಶ್ರೀವಾಮನ ಪುರಾಣದಲ್ಲಿನ ಪ್ರಹ್ಲಾದನ ತೀರ್ಥಯಾತ್ರೆ ಎಂಬ 83ನೇ ಅಧ್ಯಾಯವೂ ಸಮಾಪ್ತವಾದುದು. ಶ್ರೀರಸ್ತು.